ಗಣೇಶ ಚತುರ್ಥಿಯ ಸರಳ ಪ್ರಬಂಧ 1. ಗಣೇಶ ಚತುರ್ಥಿ ಹಿಂದೂಗಳ ಪ್ರಸಿದ್ಧ ಹಬ್ಬ. 2. ಹಿಂದೂ ಪುರಾಣಗಳ ಪ್ರಕಾರ ಗಣೇಶ ಚತುರ್ಥಿ ಗಣೇಶನ ಜನ್ಮದಿನವಾಗಿದೆ. 3. ಗಣೇಶ ಚತುರ್ಥಿಯನ್ನು 1893ರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವತಂತ್ರ ಹೋರಾಟಗಾರರಾದ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಸಾರ್ವಜನಿಕ ಆಚರಣೆಯನ್ನು ಪ್ರಾರಂಭಿಸಿದರು. 4. ಈ ಹಬ್ಬವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಆಚರಿಸಲಾಗುತ್ತದೆ. ನೋಡಿ, ಈ ಹಬ್ಬವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಆಚರಿಸಲಾಗುತ್ತದೆ. ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿಯ ಮೂರ್ತಿಯನ್ನು ಪೂಜಿಸುತ್ತಾರೆ. 9. ಹಬ್ಬದ ದಿನ ಗಣೇಶನಿಗೆ ಮೋದಕ ಮತ್ತು ಕಡುಬನ ನೈವೇದ್ಯವಾಗಿ ಅರ್ಪಿಸುತ್ತಾರೆ. 7. ಮೊದಲನೇ ದಿನವನ್ನು ಸ್ವರ್ಣಗೌರಿಯನ್ನು ಪೂಜಿಸುತ್ತಾರೆ. ಮಾರನೆಯ ದಿನವೇ ಗಣೇಶ ಚತುರ್ಥಿ. 8. ಈ ದಿನದಂದು ಗಣೇಶನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ಅಲಂಕಾರಗಳನ್ನು ಮಾಡುತ್ತಾರೆ. 9. ಗಣೇಶನು ತನ್ನ ಭಕ್ತರಿಗೆ ಬುದ್ಧಿವಂತಿಕೆ, ಯಶಸ್ಸು ಮತ್ತು ಅದೃಷ್ಟವನ್ನು ಅನುಗ್ರಹಿಸುತ್ತಾನೆ. 10. ಗಣೇಶ ಭಗವಾನ್ ಶಿವ ಮತ್ತು ಪಾರ್ವತಿಯರ ಪುತ್ರ. ಯಾವುದೇ ಕೆಲಸಕ್ಕೆ ಮೊದಲು ಗಣೇಶನ ಆಶೀರ್ವಾದವನ್ನು ಪಡೆಯುತ್ತಾರೆ. ಇದಾಗಿದೆ ಸರಳ ಪುಟ್ಟ ಪ್ರಬಂಧ ಗಣೇಶ ಚತುರ್ಥಿಯ ಕುರಿತಂತೆ. ಈ ಅಂಶಗಳನ್ನು ನೀವು ಭಾಷಣಕ್ಕೂ ಕೂಡ ಉಪಯೋಗಿಸಿಕೊಳ್ಳಬಹುದು.